ಬರುವ 2026ರ ಜನವರಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ಪೂರ್ವ ಸಿದ್ಧತಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ದೇವಸ್ಥಾನದ ಅಧ್ಯಕ್ಷರಾಗಿರುವ ಜಟ್ಟಿ ವೀರಪ್ರಸಾದ್, ಕಾರ್ಯದರ್ಶಿ ತಾಯಿ ಬಾಬು ಕೊಲ್ಲಿ ಇವರ ನೇತೃತ್ವದಲ್ಲಿ ಹೇರೂರು ಗ್ರಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರು ಮಾಸ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಹೇರೂರು ಗ್ರಾಮದ ಪ್ರಮುಖರಾದ ವೀರಯ್ಯ ಸ್ವಾಮಿ ಹಿರೇಮಠ, ವಿರೂಪಾಕ್ಷಗೌಡ, ಅಮರೇಶ್ ಗುನಾಳ, ಬಸವರಾಜ್ ಸಿಂಗನಾಳ, ಚನ್ನಬಸವ ಜೇಕಿನ್ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. 2025ರ ಜನವರಿಯಲ್ಲಿ ನಡೆಯಲಿರುವ ದೇವಸ್ಥಾನದ 12ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸರ್ವ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವ ಜಟ್ಟಿ ವೀರಪ್ರಸಾದ್, ಕಾರ್ಯದರ್ಶಿ ತಾಯಿ ಬಾಬು ಕೊಲ್ಲಿಯವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಮಾಹಿತಿಗಾಗಿ ತಾಯಿ ಬಾಬು ಕೊಲ್ಲಿ 9986147262.
तन्वे नमः ओम प्राणदाताय नमः ओम पुष्पबाणाय नमः ओम महारूपाय नमः ओम महाप्रभुवे नमः ओम महादेवसुताय नमः ओम मान्याय नमः ओम महारुद्राय नमः ओम वैष्णवाय नमः ओम विष्णुपूजकाय नमः ओम विघ्नेशाय नमः ओम वीरभद्रेशाय नमः ओम भैरवाय नमः ओम षण्मुखध्रुवाय नमः ओम देवशृङ्गसहसीनाय नमः ओम मुनिसन्ननिषेविताय नमः ओम देवाय नमः ओम भद्राय नमः ओम जगन्नाथाय नमः ओम गणनाथाय नमः ओम गणेश्वराय नमः ओम महायोगिने नमः ओम भूतजाते नमः ओम भीमहासपरक्षमाय नमः ओम नागमाराय नमः ओम नागकेशाय नमः ओम योगकेशाय नमः आश्रयाय नमः ओम योगाश्रयाय नमः ओम गणाधीशाय नमः ओम शिवषष्टिकलमयाय नमः ओम ऋग्वेदसामर्थ्यरूपिणे नमः ओम मल्लकासुरभञ्जनाय नमः ओम त्रिमूर्ते नमः ओम वेङ्कमदनाय नमः ओम प्रकृतिने नमः ओम कमलयक्षणाय नमः ओम कल्पवृक्षाय नमः ओम महावृक्षाय नमः ओम नित्यवृक्षाय नमः ओम संसारतापविच्छेदे नमः ओम पशुरोगविभीकराय नमः ओम शोकहन्त्रे नमः ओम प्राणदाते नमः ओम परगर्भविभञ्जनाय नमः
दीपं मध्यकालेषु मङ्गलार्तदीपं दर्शयामि स्वामी मेरे मेले निलय प्रचोदयात् नारायणाय विद्महे वासुदेवाय धीमहि तन्नो विष्णु प्रचोदयात् तत्पुरुषाय विद्महे महादेवाय धीमहि तन्नो रुद्र प्रचोदयात् तत्पुरुषाय विद्महे महासेनाय धीमहि तन्नो षण्मुख प्रचोदयात् ॐ कात्यायनाय विद्महे कन्याकुमाराय धीमहि तन्नो दुर्गे प्रचोदयात् महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् ॐ श्री भूताय विद्महे गोपुत्राय धीमहि तन्नो शास्त्र प्रचोदयात् ॐ श्री हरिहरपुत्राय पस्वयोताभ्यः मुहूर्तदन्य मंगलारती दर्शयामि प्रदक्षिण नमस्कारान्तरेण्य ब्रह्मांड नायकरे ಹಿಂದ್ಗಡೆ ಪ್ರಸಾದ ಹಿಂದ್ಗಡೆ ಪ್ರಸಾದ ಅದು ಇಲ್ಲೇ ಇರಲಿ ಅಲ್ಲಿ ಬರ್ತಾರೆ. ಸ್ವಾಮಿಯ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಸ್ವಾಮಿ ಆ ಗ್ರಾಮದ ಸಮಸ್ತ ಭಕ್ತ ಮಂಡಳಿಗೂ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಆಶೀರ್ವದಿಸಿ ಸಕಾಲದಲ್ಲಿ ಅವರು ಸಮೃದ್ಧಿಯಿಂದ ಇದ್ದು ಸ್ವಾಮಿಯ ಕೈಂಕರ್ಯ ಮಾಡುವಲ್ಲಿ ಹೆಚ್ಚಿನ ಒಂದು ಉತ್ಸಾಹದಿಂದ ಮುಂದೆ ಬರುವಂತೆ ಸ್ವಾಮಿ ಅವರಿಗೆ ಒಳ್ಳೆಯ ಸಂಕಲ್ಪ ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರು ಏರೂರು ಗ್ರಾಮದವರದು ಇದು 3ನೇ ಮಾಸ ಪೂಜೆ. ಅವರಿಂದಲೇ ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಆರಂಭ ಆಗಿದೆ. ಇದು ಇನ್ನೂ ವೈಭವದಿಂದ ಬೆಳಿಬೇಕು. ನೀವೆಲ್ಲರೂ ಕೂಡ ಎಲ್ಲವೂ ಕೂಡ ಈ ಸುವರ್ಣಮಯವಾದಂತಹ ಸನಾತನ ಧರ್ಮವನ್ನು ಉಳಿಸೋದರಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ಒಂದು ಪಾತ್ರೆಯನ್ನು ಪೋಷಿಸಬೇಕಾಗಿ ವಿನಂತಿ. ಅದೇ ರೀತಿ ಮುಂದಿನ ತಿಂಗಳು ಮಾಸ ಪೂಜಾ ಕಾರ್ಯಕ್ರಮ ಡಿಸೆಂಬರ್ 3 ಮಾರ್ಗಶಿರ ಶುದ್ಧ ತ್ರಯೋದಶಿ ಜಂಗಮರ ಕಲಗುಡಿ ಗ್ರಾಮದ ಸದ್ಭಕ್ತ ಮಂಡಳಿಯವರು ಎಲ್ಲರೂ ಸೇರಿ ಮಾಡಿಸ್ತಾರೆ. ನಿಮ್ಮೆಲ್ಲರಿಗೂ ಇದೇ ಪ್ರತ್ಯೇಕ ಆಹ್ವಾನ. ಎಲ್ಲರೂ ತಪ್ಪದೆ ಆಗಮಿಸಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ.
ಇನ್ನೊಂದು ವಿಶೇಷ ವರದಿ, ಮಾಘ ಶುದ್ಧ ತ್ರಯೋದಶಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 12 ವರ್ಷ ತುಂಬುವಂತ ಸುದಿನ. ಅದು ಬಂದು 30ನೇ ತಾರೀಕು ಬರ್ತತೆ, 30/1/2026. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದ ವಿವರಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ಸಮಿತಿಯವರೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತಾರೆ. ಎಲ್ಲ ಗುರು ಹಿರಿಯರ ಭಕ್ತ ಮಂಡಳಿಯ ನೆರವಿನೊಂದಿಗೆ ಎಲ್ಲ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತತೆ. ನೀವೆಲ್ಲರೂ ಸ್ವಾಮಿಯ ಪುಷ್ಕರ ಪೂರ್ಣ ಕುಂಭೋತ್ಸವವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿ. ಪುಷ್ಕರ ಅಂದ್ರೆ 12 ವರ್ಷ. ಒಂದು ಪುಷ್ಕರ ಆರಂಭ ಆದರೆ ಅದು ಎಲ್ಲದಕ್ಕೂ ಸಂಖ್ಯೆ ಬರೋದು 12 ಜೀವನದಿಗಳು, 12 ವರ್ಷ. 12 ವರ್ಷಕ್ಕೊಮ್ಮೆ ಬರುವಂತ ಒಂದು ಸುದಿನ ಅದು. ಮಾಘ ಶುದ್ಧ ತ್ರಯೋದಶಿ ಜನವರಿ 30ನೇ ತಾರೀಕು ಬರ್ತದೆ. ಆ ದಿನ ನಿಮಗೆ ಪತ್ರಿಕಾ ಪ್ರಕಟಣೆ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸ್ತೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಪ್ರತಿ ವರ್ಷದ ಸಂಪ್ರದಾಯದಂತೆ ಕಾರ್ತಿಕ ಮಾಸದ ಶುದ್ಧದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಹೇರೂರು ಗ್ರಾಮದ ವತಿಯಿಂದ ಪ್ರತಿ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿಯವರ ಒಂದು ಪೂಜಾ ಕಾರ್ಯಕ್ರಮ ಮಾಡಿಕೊಂಡು ಸತತವಾಗಿ ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಕಾರ್ತಿಕ ಶುದ್ಧದ ಪ್ರಾರಂಭದಲ್ಲಿ ಆಯಾ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಸಾಂಗೋಪಾಂಗವಾಗಿ ಹೇರೂರು ಗ್ರಾಮದ ಎಲ್ಲರೂ ಕೂಡ ಭಾಗವಹಿಸಿ ವಿಜೃಂಭಣೆಯಿಂದ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರ ಆಗ್ತಾ ಇದ್ದೇವೆ.